ನಮಸ್ಕಾರ ಬಾಂಧವರೇ. ಕೋಟ್ಯಾಂತರ ಹಿಂದೂಗಳ ಅತ್ಯಂತ ಶ್ರದ್ಧೆಯ ಸ್ಥಾನವಾದಂಥ ಪಂಢರಪುರದ ವಿಠ್ಠಲ ರುಕ್ಮಿಣಿ ಮೂರ್ತಿಗೆ ಕೆಮಿಕಲ್ ಕೋಟಿಂಗ್ ಮಾಡಬೇಕು ಹೇಳುವ ಪುರಾತತ್ವ ಇಲಾಖೆಯ, ಅದೇ ರೀತಿಯಲ್ಲಿ ಅಲ್ಲಿನ ಮಹಾರಾಷ್ಟ್ರ ಸರ್ಕಾರದ ವ್ಯವಸ್ಥಾಪನಾ ಸಮಿತಿಯ ನಿರ್ಧಾರಕ್ಕೆ ಪಂಢರಪುರದ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿದೆ. ಮಂದಿರ ಮಹಾಸಂಘ ಮತ್ತು ವಾರ್ಕರಿ ಸಂಪ್ರದಾಯ ಕಳೆದ ಅನೇಕ ದಿನಗಳಿಂದ 11ನೇ ಶತಮಾನದ ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಸಂತ ತುಕಾರಾಮ್ ಮಹಾರಾಜರು, ಸಂತ ಏಕನಾಥ ಮಹಾರಾಜರಂಥ ಅನೇಕ ಸಂತರ ಸ್ಪರ್ಶದಿಂದ ಪಾವನವಾದಂತಹ ಇಂತಹ ಮೂರ್ತಿಯ ಮೇಲೆ ಕೆಮಿಕಲ್ ಕೋಟಿಂಗ್ ಮಾಡಬಾರದು, ಅದರ ಬದಲಾಗಿ ಧರ್ಮಶಾಸ್ತ್ರದಂತೆ ಆಗಮಶಾಸ್ತ್ರದಂತೆ ನೈಸರ್ಗಿಕ ಪ್ರಕ್ರಿಯೆಯಿಂದ ಆ ಮೂರ್ತಿಯ ಸಂರಕ್ಷಣೆ ಮಾಡಬೇಕು ಹೇಳುವ ಆಗ್ರಹವನ್ನು ಮಂದಿರ ಮಹಾಸಂಘವು ಮಾಡ್ತಾ ಇತ್ತು. ಅಷ್ಟೇ ಅಲ್ಲ, ನ್ಯಾಯಾಲಯದಲ್ಲೇ ಮೊಕದ್ದಮೆಯನ್ನು ಹೂಡಲಾಗಿತ್ತು. ಇಂದು ಮಾನ್ಯ ನ್ಯಾಯಾಲಯವು ಮಂದಿರ ಮಹಾಸಂಘ ವಾರ್ಕರಿ ಸಂಪ್ರದಾಯದ ಮೊಕದ್ದಮೆಯನ್ನು ಆಲಿಸಿ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದ ಸಂರಕ್ಷಣೆ ವಿಷಯದಲ್ಲಿ ನೀಡಿದಂಥ ಅಭಿಪ್ರಾಯವನ್ನು ಪರಿಗಣಿಸಿ, ಅಷ್ಟೇ ಅಲ್ಲ, ಕರವೀರ ಪೀಠದ ಶಂಕರಾಚಾರ್ಯರು ಈ ಒಂದು ಕೆಮಿಕಲ್ ಕೋಟಿಂಗ್ ಮಾಡಲಿಕ್ಕೆ ವಿರೋಧ ಮಾಡಿದ ಪತ್ರವನ್ನು ಮಂದಿರ ಮಹಾಸಂಘ ನ್ಯಾಯಾಲಯದ ಗಮನಕ್ಕೆ ತಂದ ಕಾರಣದಿಂದಾಗಿ ಪಂಢರಪುರದ ನ್ಯಾಯಾಲಯವು ಕೂಡಲೇ ಈ ಮೂರ್ತಿಗೆ ಕೆಮಿಕಲ್ ಕೋಟಿಂಗ್ ಮಾಡುವುದನ್ನು ನಿಷೇಧ ಮಾಡಿ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ. ಇದು ಕೋಟ್ಯಾಂತರ ಹಿಂದೂಗಳಿಗೆ, ವಾರ್ಕರಿ ಸಂಪ್ರದಾಯ, ಮಂದಿರ ಮಹಾಸಂಘ ಭಕ್ತರಿಗೆ ಸಿಕ್ಕಿದಂಥ ವಿಜಯ ಆಗಿದೆ. ಬಾಂಧವರೇ, 27 ಯುಗಗಳಿಂದ ಆ ಮೂರ್ತಿ ಅತ್ಯಂತ ಚೈತನ್ಯಮಯ, ಪವಿತ್ರ ಭಾವನವಾಗಿದೆ. ಆದರೆ ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಆ ಮೂರ್ತಿಗೆ ಒಂದು ಟೊಳ್ಳು ಬಿದ್ದಿದೆ, ಒಳಗಡೆ ಟೊಳ್ಳಾಗಿದೆ ಅಂತೇಳಿ ಅಲ್ಲಿನ ವ್ಯವಸ್ಥಾಪನಾ ಸಮಿತಿ ಹೇಳ್ತಾ ಆ ಮೂರ್ತಿಯ ಮೇಲೆ ಈಗಾಗಲೇ 4 ಬಾರಿ ಕೆಮಿಕಲ್ ಕೋಟಿಂಗ್ ಮಾಡಿದ್ದಾರೆ. ಹೀಗೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅಲ್ಲಿನ ವ್ಯವಸ್ಥಾಪನಾ ಸಮಿತಿ, ಪುರಾತತ್ವ ಇಲಾಖೆ ನಡೆಕೊಳ್ಳೋದರ ವಿರುದ್ಧ ಮಂದಿರ ಮಹಾಸಂಘ ತೀವ್ರವಾಗಿ ಹೋರಾಟವನ್ನು ಮಾಡಿದೆ. ಇದಕ್ಕೆ ವಿಜಯವನ್ನು ಸಿಕ್ಕಿದೆ. ಹಾಗಾಗಿ ಮುಂದೆಯೂ ಈ ಮೂರ್ತಿಯ ಸಂರಕ್ಷಣೆಯಲ್ಲಿ ಮಂದಿರ ಮಹಾಸಂಘ, ವಾರ್ಕರಿ ಸಂಪ್ರದಾಯಗಳು ಒಟ್ಟಾಗಿ ಕಾರ್ಯವನ್ನು ಮಾಡಲಿಕ್ಕಿದೆ.